أن أنس بن مالك رضي الله عنه قال قال رسول الله صلى الله عليه وسلم طلب العلم فريضة على كل مسلم. ಸುನನ್ ಇಬ್ನ್ ಮಾಜಾ ಹದೀಸ್ ನಂಬರ್ 224. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಒಂದು ಹದೀಸ್ ನಿಮ್ಮ ಮುಂದೆ ಏನು ಓದಿದ್ದೀನಲ್ಲ, ಆ ಹದೀಸ್ ಬಹಳ ಚಿಕ್ಕದಾಗಿದೆ, ಆದರೆ ಅದರ ಅರ್ಥ ಏನಿದೆಯಲ್ಲ ಬಹಳ ದೊಡ್ಡದಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ತಲಬುಲ್ ಇಲ್ಮಿ ಫರೀಜತುನ್ ಅಲಾ ಕುಲ್ಲಿ ಮುಸ್ಲಿಂ. ಜ್ಞಾನವನ್ನು ಕಲಿಯುವುದು ಪ್ರತಿಯೊಬ್ಬ ಮುಸ್ಲಿಮನ ಮೇಲೆ ಕಡ್ಡಾಯವಾಗಿದೆ. ಇಲ್ಲಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೆಲವರಿಗೆ ಮಾತ್ರ ಎಂದು ಹೇಳಿಲ್ಲ, ಆಲಿಮಗಳಿಗೆ ಮಾತ್ರ ಎಂದು ಹೇಳಿಲ್ಲ, ಪ್ರತಿಯೊಬ್ಬ ಮುಸ್ಲಿಮನ ಮೇಲೆ ಫರಜ್ ಆಗಿದೆ ಎಂದು ಹೇಳಿದ್ದಾರೆ. ಇಲ್ಮ್ ಅಂದರೆ ಏನು? ಇಲ್ಮ್ ಅಂದರೆ ನಾವು ದುನಿಯಾದ ಇಲ್ಮ್ ಅಷ್ಟೇ ಜ್ಞಾನವನ್ನು ಕಲಿಯುವುದಲ್ಲ. ಅಲ್ಲಾಹನ ಎಂದರೆ ಯಾರು, ನಮಾಜ್ ಹೇಗೆ ನಾವು ನಿರ್ವಹಿಸಬೇಕು, ನಮಾಜ್ ಹೇಗೆ ಸರಿಯಾಗಿ ನಾವು ಹೇಗೆ ಮಾಡಬೇಕೆಂದು ಕಲಿಯುವುದು, ಹಲಾಲ್ ಮತ್ತು ಹರಾಮ್ ಇವೆಲ್ಲರ ಬಗ್ಗೆ ನಾವು ಜ್ಞಾನ ಕಲಿಯುವುದು ನಮ್ಮ ಮೇಲೆ ಕಡ್ಡಾಯವಾಗಿದೆ. ಇಂದು ನಾವು ಹೇಳ್ತೇವೆ, ಸಮಯ ಇಲ್ಲ, ಕೆಲಸ ಜಾಸ್ತಿ ಆಗಿದೆ, ಆದರೆ ಮೊಬೈಲ್ಗೆ ಸಮಯ ಇದೆ, ಟಿವಿಗೆ ಸಮಯವಿದೆ, ಆದರೆ ದಿನ ಕಲಿಯಲು ಸಮಯ ಇಲ್ಲ, ದೀನ್ ಕಲಿಯಲು ನಮ್ಮ ಬಳಿ ಸಮಯ ಇಲ್ಲ. ನಮ್ಮ ದೊಡ್ಡ ಇದು ಒಂದು ನಷ್ಟವಾಗುತ್ತದೆ ಎಂದು ಹೇಳುತ್ತೇವೆ. ಇಲ್ಮ್ ಇಲ್ಲದ ಇಬಾದತ್ ಅಂದರೆ ಬೆಳಕು ಇಲ್ಲದ ದಾರಿ ಇದ್ದ ಹಾಗೆ, ಕಣ್ಣು ಇಲ್ಲದ ದೇಹವಿದ್ದ ಹಾಗೆ. ಅದಕ್ಕಾಗಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೊದಲು ಇಲ್ಮನ್ನು ಕಲಿಯುವ ಸಲುವಾಗಿ ಪ್ರೋತ್ಸಾಹಿಸಿದರು, ಆಮೇಲೆ ಅಮಲ್ ಮಾಡುವ ಸಲುವಾಗಿ ಕಲಿಸಿಕೊಟ್ಟರು. ನಮ್ಮ ಹೊಣೆಗಾರಿಕೆ ಏನಾಗಿದೆ ಎಂದು ನಾವು ಇವತ್ತು ತಿಳ್ಕೊಳ್ಳೋಣ. ತಂದೆ ತನ್ನ ಮಕ್ಕಳಿಗೆ ದೀನ್ ಕಲಿಸಬೇಕು, ತಾಯಿ ಮಕ್ಕಳಿಗೆ ನಮಾಜನ್ನು ಕಲಿಸಬೇಕು, ಯುವಕರು ದೀನ್ ಕಲಿಯಲು ಸಮಯ ಕೊಡಬೇಕು. ಇಲ್ಮ್ ಇಲ್ಲದೆ ನಾವು ಯಾವುದೇ ಅಲ್ಲಾಹನ ದಾರಿಯಲ್ಲಿ ಯಾವುದೇ ತರಹಾಗಿ ನಡೆಯಲು ಸಾಧ್ಯವಿಲ್ಲ. ಯಾ ಅಲ್ಲಾಹ್, ನಮಗೆ ಲಾಭದಾಯಕ ಇಲ್ಮ್ ನೀಡು, ಈ ಇಲ್ಮ್ ಮೇಲೆ ಅಮಲ್ ಮಾಡುವ ನಮಗೆ ತೌಫೀಕ್ ನೀಡು, ನಮ್ಮ ಮಕ್ಕಳನ್ನು ದೀನ್ನ ಬೆಳಕಿನಲ್ಲಿ ಬೆಳೆಸು. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.